ಸಿಎಂ ಪತ್ನಿ ಸೈಟುಗಳನ್ನ ವಾಪಸ್ ಕೊಟ್ರೆ ತಪ್ಪೇನು ಅಂತ ಹೇಳಿ ಸಂತೋಷ್ ಲಾಡ್ ಪ್ರಶ್ನೆಯನ್ನ ಮಾಡಿದ್ದಾರೆ. ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. ಇಡಿ ಕೂಡ ಈ ಪ್ರಕರಣದಲ್ಲಿ ಎಂಟ್ರಿಯನ್ನು ಪಡೆದುಕೊಂಡಿದೆ. ಇದರ ನಡುವೆ ಒಂದು ಮಹತ್ತರ ಬೆಳವಣಿಗೆ ಆಯಿತು. ಸಿಎಂ ಪತ್ನಿ ಪಾರ್ವತಿ ಅವರು ತಮಗೆ ಸಿಕ್ಕಿದ್ದಂತಹ ಅಥವಾ ಅಲಾಟ್ ಆಗಿದ್ದಂತಹ ಆ ನಿವೇಶನಗಳನ್ನು ವಾಪಸ್ ಕೊಡುವಂತಹ ನಿಟ್ಟಿನಲ್ಲಿ ನಿರ್ಧಾರಕ್ಕೆ ಬರ್ತಾರೆ. ಆಯೋಗಕ್ಕೆ ಪತ್ರ ಕೂಡ ಬರೀತಾರೆ. 24 ಗಂಟೆಯ ಒಳಗಾಗಿ, ಅಂದರೆ ಪತ್ರ ಬರೆದ 24 ಗಂಟೆಯ ಒಳಗಾಗಿ ಆ ನಿವೇಶನಗಳನ್ನು ಮೂಡಾ ಕೂಡ ವಾಪಸ್ ತಗೊಳುತ್ತೆ. ಈ ಎಲ್ಲ ಪ್ರಕ್ರಿಯೆ ಕುರಿತಂತೆ ಸಂತೋಷ್ ಲಾಡ್ ಮಾತಾಡಿದ್ದಾರೆ. ಸಿಎಂ ಅವರಿಗೆ ಅಗೌರವ ಆಗುವಂತಹ ಸನ್ನಿವೇಶ ಬಂದೊದಗುತ್ತೆ ಅಂದಾಗ ಪತ್ನಿ ತೆಗೆದುಕೊಂಡಿರುವಂತಹ ನಿರ್ಧಾರ ಇದು. ಸಿಎಂ ಪತ್ನಿ ಸೈಟನ್ನು ವಾಪಸ್ ಕೊಟ್ಟರೆ ತಪ್ಪೇನು ಅಂತ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಅವರ ಗೌರವ ಬಹಳ ಮುಖ್ಯ, ಆ ಕಾರಣಕ್ಕಾಗಿ ನಿವೇಶನವನ್ನು ವಾಪಸ್ ಕೊಟ್ಟಿದ್ದಾರೆ ಅಂತ ಸಂತೋಷ್ ಲಾಡ್ ಹೇಳಿದ್ದಾರೆ. ಅವ್ರು ಹೇಳಲೇಬೇಕಲ್ಲ, ಈಗ ಸೈಟ್ ವಾಪಸ್ ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ. ಅವರೇನಾಗಿದೆ, ಈಗ ಇವತ್ತು ಮುಖ್ಯಮಂತ್ರಿಯವರು ಸಾಹೇಬ್ರ ಪ್ರೆಸ್ಟೇಜು ಆನರ್ ಭಾಳ ಇಂಪಾರ್ಟೆಂಟು. ಆ ಕಾರಣಕ್ಕಾಗಿ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಸೊ ಹಂಗಾಗಿ ಅದನ್ನು ಕೂಡ ಟರ್ನು ಒಂದು ಆನರ್ಗೋಸ್ಕರ, ಒಂದು ಪ್ರೆಸ್ಟೇಜ್ಗೋಸ್ಕರ ಮಾಡಿರ್ತಕ್ಕಂಥದ್ದು ಕೆಲಸನೂ ಅದನ್ನು ಕೂಡ ಅವರು ಒಂದು ಟರ್ನ್ ಅಂತ ಹೇಳಿದ್ರೆ ಅದಕ್ಕೆ ಏನು ಹೇಳಕ್ಕೆ ಬರಲ್ಲ. ಈಗ ಸೈಟ್ ಕೊಟ್ಟಿದ್ದೀವಿ ವಾಪಸ್ಸು. ಸೊ ಸೈಟ್ ಕೊಟ್ಟಿದ್ದು ಅವ್ರು ತಾನೇ, ಬಿ ಜೆ ಪಿ ತಾನೇ ಸೈಟ್ ಕೊಟ್ಟಿರೋದು. ಸೈಟ್ ಯಾರು ಕೊಟ್ಟಿದ್ದು? ಬಸವರಾಜ ಬೊಮ್ಮಾಯಿ ಸರ್ಕಾರ, ಬಿ ಜೆ ಪಿ ಸರ್ಕಾರ ಇದ್ದಾಗ ಸೈಟ್ ಕೊಟ್ಟಿರ್ತಕ್ಕಂಥ ಸೈಟ್ ವಾಪಸ್ ಕೊಟ್ಟಿವಿ. ಅದಕ್ಕೇನು ತಪ್ಪೇನಿದೆ? ಸೈಟ್ ಕೊಡಬಾರ್ದಂತೇನು ರೂಲ್ಸ್ ಇದೆಯಾ? ವಾಪಸ್ಸು ಸೈಟ್ ಕೊಡಬಾರ್ದಂತೇನು ವಾಪಸ್ ರೂಲ್ಸ್ ಇದೆ ಏನ್ರಲ್ಲ ಕಾನೂನಲ್ಲಿ? ಅಲ್ಲ ಸರ್, ಮುಂಚೆನೇ ಕೊಟ್ಟಿದ್ರೆ ನಮ್ಮ ಇಷ್ಟ ರೀ, ಯಾವಾಗನ ಕೊಡ್ತೀವಿ, ಮುಂಚೆನೇ ಕೊಟ್ಟು ಅಲ್ರಿ, ಯಾವಾಗ ಕೊಟ್ಟರೆ ಅದಕ್ಕೇನು ಕಾನೂನು ಇದೆಯಾ? ಸುಮ್ಮನೆ ಯಾಕಂಗೆ ಕೇಳ್ತೀರಿ? ಇವ್ರು ಹೇಳ್ದಲ್ಲ ಕೊಡ್ಬೇಕು. ಈ ಒತ್ತಡಕ್ಕೋಸ್ಕರ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಪ್ರೆಸ್ಟೇಜ್ ಇಶ್ಯೂ ಆಗಿದೆ ಪಾಪ ಅವರಿಗೆ. ಆ ಎಮ್ಮ, ನಾನು ಕಳೆದ 40 ವರ್ಷದಿಂದ ಆ ಎಮ್ಮಗೆ ನಾನು ಭಾಳ ಹತ್ರ ನೋಡಿದ್ದೀನಿ. ಏನು ಯಾವತ್ತು ಸಾರ್ವಜನಿಕ ಜೀವನದಲ್ಲಿ ಒಂದು ಹೊರಗೆ ಬಂದು ಅವ್ರು ಏನು ಮಾಡಿದವ್ರು ಕೂಡ ಅಲ್ಲ. ಇವತ್ತು ಅವ್ರಿಗೆ ಈ ಪರಿಸ್ಥಿತಿ, ಈ ಎನ್ಕ್ವೈರಿಗಳು ಹಾಕ್ತಕ್ಕಂಥದ್ದು, ಲೋಕಾಯುಕ್ತ ಮಾಡ್ತಕ್ಕಂಥದ್ದು, ಇಡಿ ಆಗ್ತಕ್ಕಂಥದ್ದು ಕರ್ಮ ವಾಪಸ್ ಬರುತ್ತೆ. ನಾನೇನು ಅವ್ರ ಪರವಾಗಿ ಮಾತಾಡ್ತಕ್ಕಂಥದ್ದಲ್ಲ. ಕಾನೂನುಬದ್ಧವಾಗಿ ಒಬ್ಬ ಅಣ್ಣ ಒಬ್ಬ ತಂಗಿ ಕೊಟ್ಟಿರ್ತಕ್ಕಂಥ ಗಿಫ್ಟ್ ಇಡೋದು ಅಷ್ಟೇ ತಾನೇ ಇರೋದು. ಅದಕ್ಕೆ ಅವ್ರು ಎಲಿಜಿಬಲ್ ಇದ್ದಾರೆ ಅಂಥೇಳಿ ಅಲ್ಲಿರ್ತಕ್ಕಂಥ ಮೂಡೋದವರು ಅವರು ಅಕ್ವೈರ್ ಆಗಿರಲ್ಲ. ಅದು ಮೂಡೋದವ್ರು ಅಕ್ವೈರ್ ಮಾಡಿರ್ತಕ್ಕಂಥದ್ದು ಎನ್ಕ್ರೋಚ್ಮೆಂಟ್ ಮಾಡಿರ್ತಕ್ಕಂಥದ್ದು. ಎನ್ಕ್ರೋಚ್ಮೆಂಟ್ ಆಗಿರ್ತದಕ್ಕೆ ಅವ್ರು ಸೈಟ್ ಕೊಟ್ಟಿರ್ತಕ್ಕಂಥದ್ದು. ಅದಕ್ಕೆ ಬಿ ಜೆ ಪಿಯವರ ಸೈಟ್ ಕೊಟ್ಟು ಇವತ್ತು ಇಡಿ ತರಬೇಕಂದ್ರೆ ಎಲ್ಲಿ ವ್ಯವಹಾರ ಇದೆ ರೀ? ಅವ್ಯವಹಾರ ಎಲ್ಲಿದೆ? ಅಲ್ಲಿ ದುಡ್ಡಿನ ವ್ಯವಹಾರ ಎಲ್ಲಿದೆ? ಇಡಿ ಬರ್ಬೇಕಂದ್ರೆ ಏನು ಕಾರಣ? ಇಡಿ ಬರ್ಬೇಕಂದ್ರೆ ಏನು ಕಾರಣ ಅಂದರೆ ಇವತ್ತು ಎಲೆಕ್ಟ್ರಾಲ್ ಬಾಂಡಲ್ಲಿ 8,500 ಕೋಟಿ ಹಗರಣ ಆಗಿದೆಯಲ್ಲ, ಅಲ್ಲಿ ಇಡಿ ಹೋಗೋದು ಬೇಡ? ಅಲ್ಲಿ ಇಡಿ ಹೋಗ್ಬೇಕಲ್ಲ. ಅಲ್ಲಿ ಯಾಕೆ ಹೋಗಲ್ಲ ಇಡಿ? ಅಲ್ಲಿ ಯಾಕೆ ಇಡಿ ಹೋಗ್ಬಾರ್ದು? ನೀವು ಕೇಳ್ಬೇಕಲ್ಲ. ಅಲ್ರಿ, ನೀವು ಕೇಳ್ರಿ ಬಿ ಜೆ ಪಿಯವ್ರಿಗೆ ಹೋಗಿ, ಸುಮೋಟಾಗಿ ಯಾಕೆ ಅವ್ರದ್ದೇ ಸರ್ಕಾರ ಇದೆ, ಎಲ್ಲರಿಗೆ ಅರೆಸ್ಟ್ ಮಾಡ್ಬೇಕು, ಎಲ್ಲರಿಗೆ ವಾರಂಟ್ ಕಳಿಸ್ಬೇಕಲ್ಲ. ಮತ್ತು ಯಾಕೆ ಮಾಡಬಾರ್ದು ಅದು? ನೀವು ಕೇಳಲ್ವ ಬಿ ಜೆ ಪಿಯವ್ರಿಗೆ ಹೋಗಿ? ಎಲೆಕ್ಟ್ರಾಲ್ ಬಾಂಡಲ್ಲಿ 8,500 ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದೆ. ಮತ್ತು ಬಿ ಜೆ ಪಿಯವ್ರಿಗೆ ಹೋಗಿ ಕೇಳ್ರಿ, ಯಾವ ನೈತಿಕತೆ ಮೇಲೆ ಅವ್ರು ಹೋಗಿ ಇವತ್ತು ನಮಗೆ ಇಡಿ ಮೇಲೆ ಇವತ್ತು ಇಡಿಯನ್ನು ಯೂಸ್ ಮಾಡಿ ಇವತ್ತು ಮುಖ್ಯಮಂತ್ರಿಗೆ ರಾಜೀನಾಮೆ ಕೇಳ್ತಾರಲ್ಲ. ನೀವು ಹೋಗಿ ಬಿ ಜೆ ಪಿಯವ್ರಿಗೆ ಕೇಳಿ. ಇವತ್ತು 29 ಜನ ಕ್ಯಾಬಿನೆಟ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರದಕ್ಕಂಥ ಕ್ಯಾಬಿನೆಟ್ ಸಚಿವರುಗಳು, ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಇದೆ, ಮರ್ಡರ್ ಕೇಸ್ ಇದೆ, ರೇಪ್ ಕೇಸ್ ಇದೆ. ಅವ್ರು ಬೇಡ ರಾಜೀನಾಮೆ ಕೊಡೋದು? ಕುಮಾರಸ್ವಾಮಿ ಅವ್ರ ಮೇಲೆ ಕೇಸ್ ಇಲ್ವಾ ಇವಾಗ? ಅವ್ರು ಬೇಡ ರಾಜೀನಾಮೆ ಕೊಡೋದು? ಪದೇ ಬಂದು ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ಬೇಕಂತ ಯಾಕೆ ಹೇಳ್ತೀರಿ ನೀವು? ಯಾಕೆ ಕೇಳ್ತೀರಾ ಆ ಪ್ರಶ್ನೆ ನಮಗೆ? ಅವ್ರು ಹೇಳಲೇಬೇಕಲ್ಲ, ಈಗ ಸೈಟ್ ವಾಪಸ್ ಕೊಟ್ಟರೆ ತಪ್ಪೇನಿದೆ ಅದರಲ್ಲಿ. ಅವ್ರೇನಾಗಿದೆ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830,
ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.